ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರೈಟ್ ಲೈಫ್. ಮಾರ್ಚ್ 30 ವಿಶ್ವ ಇಡ್ಲಿ ದಿನ. ಇಡ್ಲಿ ಪ್ರಿಯರಿಗೆ ಇದು ಸಂತಸದ ದಿನ. ಯಾಕಂದ್ರೆ ಈ ದಿನ ಬಗೆ ಬಗೆಯ ಇಡ್ಲಿ ಖಾದ್ಯಗಳು ಕಾಣೋದಕ್ಕೆ ಸಿಗುತ್ತೆ. ಆದ್ರೆ ಈ ದಿನವನ್ನ ವಿಶ್ವ ಇಡ್ಲಿ ದಿನ ಅಂತ ಯಾಕೆ ಆಚರಿಸ್ತಾರೆ ಗೊತ್ತಾ? ಅದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ದಕ್ಷಿಣ ಭಾರತದ ಜನಪ್ರಿಯ ಆಹಾರಗಳಲ್ಲೊಂದಾದ ಇಡ್ಲಿಯ ಮೂಲ ಇಂಡೋನೇಷ್ಯಾ ಅಂತೆ. ಆದ್ರೆ ಇಡ್ಲಿ ಪದ ಕನ್ನಡದ ಇಡ್ಡಲಿಗೆ ಎಂಬ ಪದದಿಂದ ಬಂದಿದೆ ಎಂದು ಇನ್ನು ಕೆಲವರು ಹೇಳ್ತಾರೆ. ಅದೇನೇ ಇದ್ರೂ ಇಡ್ಲಿಯನ್ನ ಜನಪ್ರಿಯಗೊಳಿಸಿದ ಖ್ಯಾತಿ ಮಾತ್ರ ಚೆನ್ನೈನ ಕ್ಯಾಟರರ್ ಏಣಿಯನ್ಗೆ ಸಲ್ಲತ್ತೆ. ವಿಶ್ವ ಇಡ್ಲಿ ದಿನದ ಕಾನ್ಸೆಪ್ಟ್ ಅನ್ನ ಮೊದಲು ತಂದವರು ಚೆನ್ನೈನ ಜನಪ್ರಿಯ ಇಡ್ಲಿ ಕ್ಯಾಟರರ್ ಏಣಿಯನ್. ಇವರು ಮಾರ್ಚ್ 30, 2015ರಂದು 1328 ಬಗೆಯ ಇಡ್ಲಿಗಳನ್ನ ತಯಾರಿಸ್ತಾರೆ. ಅಷ್ಟೇ ಅಲ್ಲ, 44 kg ತೂಕದ ಬೃಹತ್ ಇಡ್ಲಿಯನ್ನ ಮಾಡ್ತಾರೆ. ಇದನ್ನ ಗೌರ್ಮೆಂಟ್ ಅಧಿಕಾರಿಯೊಬ್ಬರಿಂದ ಕಟ್ ಮಾಡಿಸುವ ಮೂಲಕ ವಿಶ್ವ ಇಡ್ಲಿ ದಿನಕ್ಕೆ ಚಾಲನೆ ನೀಡ್ತಾರೆ. ಹೀಗಾಗಿ ಮಾರ್ಚ್ 30 ವಿಶ್ವ ಇಡ್ಲಿ ದಿನ ಅಂತ ಆಚರಿಸ್ತಾ ಇರೋದು. ಇದು ಇವತ್ತಿನ ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬ್ರೈಟ್ ಲೈಫ್.